ಬಿಗ್ ಬಾಸ್ಗೆ ಹೋದರೆ ಅವಕಾಶಗಳ ಬಾಗಿಲು ತೆರೆಯುತ್ತದೆ ಎಂಬುದು ಹಲವರ ನಂಬಿಕೆ. ಆದರೆ ಮೊದಲ ಸೀಸನ್ ವಿನ್ನರ್ ವಿಜಯ ರಾಘವೇಂದ್ರ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು, ಬಿಗ್ ಬಾಸ್ನಿಂದ ಬಂದ ತಕ್ಷಣ ತಮಗೆ ಯಾವುದೇ ಆಫರ್ಗಳು ಬರಲಿಲ್ಲ, ಅದು ಸ್ಟಾರ್ಡಮ್ ತಂದುಕೊಡಲಿಲ್ಲ ಎಂದಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಹೋಗಲು ಕಾಯುತ್ತಿರುವವರು ಅದೆಷ್ಟೋ ಲಕ್ಷ ಮಂದಿ. ಒಮ್ಮೆಯಾದರೂ ನಮಗೆ ಚಾನ್ಸ್ ಸಿಗಬಾರದೆ ಎಂದುಕೊಳ್ಳುವ ಹಲವರು ಇದ್ದಾರೆ. ಆದರೆ ಅಲ್ಲಿ ಚಾನ್ಸ್ ಸಿಗುವುದು ಕೆಲವು ಜನರಿಗೆ ಮಾತ್ರ. ಉಳಿದವರಿಗೆ ಇದು ಮರೀಚಿಕೆ. ಅದರ ಜೊತೆಗೇನೆ ಬಿಗ್ ಬಾಸ್ಗೆ ಒಮ್ಮೆ ಹೋಗಿಬಿಟ್ಟರೆ ಅವಕಾಶಗಳ ಸರಮಾಲೆಯೇ ತರುತ್ತದೆ ಎನ್ನುವ ಕಲ್ಪನೆ ಕೂಡ ಬಿಗ್ ಬಾಸ್ಗೆ ಹೋಗುವ ಆಸೆಯನ್ನು ಹುಟ್ಟಿಸುತ್ತವೆ. ಹಾಗಿದ್ದರೆ ನಿಜಕ್ಕೂ ಬಿಗ್ ಬಾಸ್ ಇದೇ ರೀತಿ ಇರೋದಾ? ವಾಸ್ತವವೇನು? ಬಿಗ್ ಬಾಸ್ಗೆ ಹೋಗಿಬಿಟ್ಟರೆ ಅವಕಾಶಗಳ ಬಾಗಿಲು ತೆರೆಯುವುದು ನಿಜಾನಾ ಎನ್ನುವ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಬಿಗ್ ಬಾಸ್ನ ಮೊದಲ ಸೀಸನ್ ವಿನ್ನರ್, ಸ್ಯಾಂಡಲ್ವುಡ್ ಸ್ಟಾರ್ ನಟ ವಿಜಯ್ ರಾಘವೇಂದ್ರ. ಕನ್ನಡದಲ್ಲಿ ಬಿಗ್ ಬಾಸ್ ಹೊಸತಾಗಿ ಇರುವ ಟೈಮ್ನಲ್ಲಿ ಮೊದಲ ಸೀಸನ್ನಲ್ಲಿ ಹೋಗಿ ಗೆದ್ದವರು ವಿಜಯ್ ರಾಘವೇಂದ್ರ. ಇದರ ಬಗ್ಗೆ ಚಾನೆಲ್ನವರಿಗೂ ಹೊಸತು, ಹಾಸ್ಟ್ಗೂ ಹೊಸತು, ವೀಕ್ಷಕರಿಗೂ ಹೊಸತು. ಈಗಿನಂತೆ ಅಷ್ಟೊಂದು ಫೇಮಸ್ ಕೂಡ ಆಗಿರಲಿಲ್ಲ ಈ ಶೋ. ಆದರೆ ಅಲ್ಲಿಂದಾಚೆಗೆ ಬಿಗ್ ಬಾಸ್ ಅನ್ನೋದು ಹಲವರ ಕನಸಾಯಿತು ಎನ್ನುತ್ತಲೇ ವಿಜಯ್ ರಾಘವೇಂದ್ರ ಅವರು ಕೆಲವೊಂದು ಸತ್ಯಗಳನ್ನು ತೆರೆದಿಟ್ಟಿದ್ದಾರೆ. ಬಿಗ್ ಬಾಸ್ನಿಂದ ವಿನ್ ಆಗಿ ಹೊರಕ್ಕೆ ಬಂದವರು ಸೇರಿದಂತೆ ಒಮ್ಮೆ ಬಿಗ್ ಬಾಸ್ ಮನೆಗೆ ಹೋದರೆ ಅವರಿಗೆ ಭವಿಷ್ಯದಲ್ಲಿ ಸಖತ್ ಡಿಮಾಂಡ್ ಇರುತ್ತದೆ. ಅವರು ದೊಡ್ಡ ಸೆಲೆಬ್ರಿಟಿಗಳಾಗುತ್ತಾರೆ, ಬೇರೆ ಬೇರೆ ಶೋಗಳಿಗೆ ಅವರಿಗೆ ಆಫರ್ ಬರುತ್ತದೆ ಎಂದುಕೊಂಡವರು ಹೆಚ್ಚು. ಆದರೆ ತಮ್ಮ ವಿಷಯದಲ್ಲಿ ಈ ರೀತಿ ಆಗಲಿಲ್ಲ ಎಂದು ನಟ ಹೇಳಿದ್ದಾರೆ. ಬಿಗ್ ಬಾಸ್ನಿಂದ ಹೊರಕ್ಕೆ ಬಂದ ಮೇಲೆ ಯಾವುದೇ ಆಫರ್ ಬರಲಿಲ್ಲ, ಇದು ನನ್ನನ್ನು ಸ್ಟಾರ್ ಮಾಡಲಿಲ್ಲ. ಒಂದೇ ಒಂದು ಆಫರ್ ನನಗೆ ಆ ಸಮಯದಲ್ಲಿ ಬರಲಿಲ್ಲ, ಉಳಿದದ್ದೆಲ್ಲವೂ ನನ್ನ ಪರಿಶ್ರಮದಿಂದಲೇ ಆಗಿರುವುದು ಎನ್ನುವ ಮೂಲಕ ವಿಜಯ್ ರಾಘವೇಂದ್ರ ಅವರು ಬಿಗ್ ಬಾಸ್ನಿಂದ ಬಂದ ಮಾತ್ರಕ್ಕೆ ಎಲ್ಲರಿಗೂ ಸ್ಟಾರ್ಡಮ್ ಸಿಗುತ್ತದೆ ಎನ್ನುವುದು ತಪ್ಪು ಕಲ್ಪನೆ ಎಂಬುದಾಗಿ ಸೂಚ್ಯವಾಗಿ ನುಡಿದಿದ್ದಾರೆ. ಬಿಗ್ ಬಾಸ್ನಿಂದ ಹೊರಕ್ಕೆ ಬಂದ ಮೇಲೆ ಈ ಬಗ್ಗೆ ಹೇಳಿಕೊಂಡಿದ್ದ ಅವರು, ಸುಮಾರು 100 ದಿನಗಳ ಕಾಲ ನನ್ನನ್ನು ನೀವು ಆಶೀರ್ವಾದ ಮಾಡಿದ್ದೀರಿ. ಅಲ್ಲಿ ದೀರ್ಘ ಅವಧಿಯವರೆಗೆ ಇದ್ದು ಜೀವಿಸಿ ಅನುಭವಿಸಿ ಬಂದಿದ್ದೇನೆ. ನನ್ನ ಪ್ರಕಾರ ನನ್ನ ಜೀವನಕ್ಕೆ ಮತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವ ನನ್ನ ಸ್ನೇಹಿತರೆಲ್ಲ ಇದರಿಂದ ಆಗಿರುವ ದೊಡ್ಡ ಅನುಭವ ಎಂದರೆ ಅವರವರ ಜೀವನ, ಅವರವರ ವ್ಯಕ್ತಿತ್ವ, ಅವರ ಅಪ್ಸ್ ಅಂಡ್ ಡೌನ್ಸ್, ಅವರಲ್ಲಿ ಇರುವ ಕೆಟ್ಟತನ, ಒಳ್ಳೆಯತನ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಲು ಅವಕಾಶ ಸಿಕ್ಕಿದೆ. ನಮ್ಮ ನಡವಳಿಕೆಯ ಬಗ್ಗೆ ತಪ್ಪುಗಳು ಇದ್ದರೆ ಅದನ್ನು ಸರಿಪಡಿಸಿ ಕರೆಕ್ಷನ್ ಮಾಡುವ ಅವಕಾಶ ಸಿಕ್ಕಿದೆ ಎಂದಿದ್ದರು ವಿಜಯ್ ರಾಘವೇಂದ್ರ. ಇದೇ ರೀತಿಯ ಸಿನಿ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಸ್ಯಾಂಡಲ್ವುಡ್ ಕಥೆಗಳು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.